ಇವಾಗ ನಾನು ಮೊನ್ನೆ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಇಬ್ಬರು ಮಕ್ಕಳು ಈ ಥರ ಮಲ್ಕೊಂಬಿಟ್ಟಿದ್ರು. ನನಗಂತೂ ನಮ್ಮ ಮನೆಯವರಿಲ್ಲ ಅಂದರೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಆದ್ರೂ ವಾಪಸ್ ಬರಬೇಕಾದ್ರೆ ಒಬ್ಬಳೇ ಬಂದಲ್ವ, ಇಬ್ಬರು ಈ ಥರ ಮಲ್ಕೊಂಡಿದ್ರು. ನಮಗೆ ಸ್ವಲ್ಪ ಹೊತ್ತಿಗೆ ಈ ಥರ ಅನಿಸ್ಬಿಡುತ್ತೆ, ನಮ್ಮ ಮನೆಯವರಿಲ್ಲ, ನಮ್ಮ ಯಜಮಾನ್ರು ಇಲ್ಲ ಅಂತ. ಅಂದರೆ ಇನ್ನು ಯುದ್ಧ ನಡೀತಾ ಇದೆ ಪಾಕಲ್ಲಿ. ಅಲ್ಲಿ ಎಷ್ಟೊಂದು ಮಕ್ಕಳು, ಹೆಂಡತಿ, ಅಪ್ಪ, ಅಮ್ಮ, ಒಬ್ಬನೇ ಮಗ ಇರೋರೆಲ್ಲ ಓಡಾಡ್ತಿದ್ದಾರೆ. ಅವ್ರಿಗೆಲ್ಲ ಏನೂ ಆಗದೆ ಇರಲಿ ಅಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ನನ್ನ ಮಗ ನಗ್ತಾ ಇದ್ದಾನೆ. ಎಲ್ಲರೂ ಒಳ್ಳೆಯದಾಗಿ ಆರಾಮಾಗಿ ವಾಪಸ್ ಬರಲಿ ಅಂತ ಅಂದ್ಬಿಟ್ಟು ನಾನು ಈ ಬ್ಲಾಗ್ನ ನಮ್ಮದು ಹೋಮ್ ಟೂರ್ ಮಾಡೋಣ ನಮ್ಮ ಅಣ್ಣವ್ರ ಮನೆದು ಅಂತ ಮಾಡ್ಕೊಂಡಿದ್ದೆ. ಅದರಲ್ಲಿ ಹಾಲು ನಾವು ಕಿಚನ್ ಅಷ್ಟೇ ಮಾಡೋಕ್ಕಾಗಿದ್ದು, ಮತ್ತು ಮಕ್ಕಳು ತುಂಬ ಇದ್ದಿದ್ದರಿಂದ ನಾವು ಪೂರ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಅದೇ ತೋರಿಸ್ತೀನಿ. ನಾವು ಅದು ಪರಪ್ಪನ ಅಗ್ರಹಾರ ಇದೆಯಲ್ಲ, ಅದ್ರ ಹಿಂದೆಯೇ ಇದು ಅಪಾರ್ಟ್ಮೆಂಟ್ ಇರೋದು. ಒಂದು ಮನೆ ತೊಗೊಳ್ಳೋದು, ಮನೆ ಕಟ್ಟೋದು ತುಂಬಾ ಕಷ್ಟ. ಅದರಲ್ಲೂ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಅದರಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ಸೇ ಅರ್ಧ ಹೋಗ್ಬಿಡುತ್ತೆ. ಆದರೆ ನಮ್ಮ ಅಣ್ಣ ಒಂಥರ ಯಾರ್ದು ಸಪೋರ್ಟ್ ಇಲ್ಲ, ಒಂದೇ ಹ್ಯಾಂಡು ತುಂಬ ಕಷ್ಟಪಟ್ಟಿದ್ದಾರೆ. ಇದನ್ನೆಲ್ಲ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಸುಮ್ಮನೆ ಎಲ್ಲರೂ ಅಂದ್ಕೋಬೋದು ಹೌದು ಮಾಡ್ಬೋದು ಅಂತ. ಎಷ್ಟೊಂದು ವರ್ಷ ಎಲ್ಲ ದುಡಿಯೋರು ಒಂದು ಸಣ್ಣದಾಗಿರೋ ಮನೆಯೂ ಕಟ್ಟೋಕ್ಕಾಗಲ್ಲ. ಆ ಮನೆನ ಇಷ್ಟು ಚೆಂದ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿದೆ. ಇದು ಸ್ಟಿಕ್ಕರ್ ಅಂಟಿಸಿರೋದಲ್ಲ, ಇದೆಲ್ಲ ಪೇಂಟಿಂಗು. ತುಂಬ ಒಳಗಡೆ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಅಣ್ಣ ಯಾವಾಗಲೂ ಹಂಗೆ ಚೆನ್ನಾಗಿರಬೇಕು, ಎಲ್ಲರ ಥರ ಬೆಳಿಬೇಕು, ಒಂಥರ ಸ್ವಾಭಿಮಾನ. ಇದೆಲ್ಲ ಇದ್ರೇ ನಾವೇನಾದರೂ ಮಾಡೋಕ್ಕೆ ಆಗೋದು ಅಂತಲೇ ಹೇಳ್ಬೋದು. ಬಟ್ ಸಾಲ ಮಾಡಿ ಏನು ಮಾಡಬಾರ್ದು. ಸಾಲ ಇಲ್ಲದೇ ನಾವು ಕಷ್ಟಪಟ್ಟು ದುಡ್ದು ಈ ಥರ ಮಾಡಿದ್ರೆ ಒಂದು ಸಲ ನೆಮ್ಮದಿ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಅಣ್ಣ ಮಾಡಿದಾರಲ್ವ, ಇದನ್ನೆಲ್ಲ ಖುಷಿಯಾಗುತ್ತೆ. ಅಷ್ಟು ಬೇಗ ಎಲ್ಲ ಅಚೀವ್ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಮ ಜೀವನ ಅರ್ಥ ಆಗಿರೋರ್ಗಷ್ಟೇ ಇದ್ರ ಬೆಲೆ ಗೊತ್ತಾಗೋದು. ಈ ಮನೆ ನೋಡಿದಾಗ ಅನಿಸುತ್ತೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅಪಾರ್ಟ್ಮೆಂಟ್ಗಳಿಗೂ ಗೊತ್ತಿರುತ್ತೆ, ಪ್ಲೇನಾಗಿ ಕೊಡ್ತಾರೆ, ಏನೂ ಇರೋದಿಲ್ಲ. ಇದಂತೂ ತುಂಬಾ ಚೆನ್ನಾಗಿದೆ ಮನೆ. ನನಗಂತೂ ಖುಷಿಯಾಗುತ್ತೆ ಈ ಮನೆಗೆ ಹೋದರೆ. ಅದಕ್ಕೆ ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಅಂದರೆ ಪೂರ್ತಿ ಬ್ಲಾಗು ನಾನು ಮಾಡೋಕ್ಕಾಗಲಿಲ್ಲ. ಸೊ ಇದಷ್ಟೇ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮನೆ. ಇದು ದೇವ್ರ ಮನೆ ನೋಡಿ. ನಮ್ಮ ಅಣ್ಣಂಗೆ ದೇವರುಗಳಂದರೆ ತುಂಬ ಇಷ್ಟ. ಅದರಲ್ಲಿ ಎಷ್ಟು ದೇವರುಗಳಿಟ್ಟಿದೆಯೋ ಯಪ್ಪ, ಸಿಕ್ಕಾಬಟ್ಟೆ ದೇವರುಗಳಿದೆ. ಅವರಂತೂ ತುಂಬ ದೇವ್ರನ್ನ ನಂಬ್ತಾರೆ. ಹಂಗಾಗಿ ಎಲ್ಲ ದೇವರುಗಳು ಅಲ್ಲೇ ಇದೆ. ಇಲ್ಲೋದ್ರೆ ಇದು ಕಿಚನ್ನು, ಮಾಮೂಲಿ ಕಬೋರ್ಡ್ಸು ಎಲ್ಲರೂ ಹೆಂಗೆ ಇಟ್ಟಿದ್ದಾರೆ ಹಂಗೆ ಇರುತ್ತೆ. ನಾವಿಲ್ಲಿ ರೈಸ್ಗೆ ಇಟ್ಟಿತ್ತು, ನಮ್ಮ ಸರಿ ತಕ್ಕ ರೈಸ್ ಆಗ್ತಾಯಿತ್ತು, ನಾವು ಬ್ಲಾಗ್ ಮಾಡ್ತಾಯಿದ್ವಿ. ಅವರಂತೂ ಇದ್ರು ಬ್ಲಾಗ್ ಮಾಡ್ತಾ ಇದ್ದಾಳೆ ಅಂತ. ಮಾಮೂಲಿ ಎಲ್ಲರ ಮನೇಲಿ ಹೆಂಗಿರುತ್ತೆ ಕಬೋರ್ಡ್ಸ್, ಆ ಥರನೇ ಇದೆ ಕಿಚನ್ನು. ನನಗೇನು ಇಷ್ಟ ಆಯಿತು ಅಂದರೆ ಹೋಮ್ ಥಿಯೇಟರು ಅದು ಇದು ಎಲ್ಲ ಮಾಡಿಸಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಒಂಥರ ನನಗೆ ಯಾವಾಗಲೂ ನಮ್ಮ ಅಣ್ಣ ನೋಡ್ತಾಯಿದ್ರೆ ನಾನು ಈ ಥರನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟರಲ್ಲಿ ಬ್ಲಾಗ್ ಮಾಡ್ತಿರೋ ಅಷ್ಟರಲ್ಲಿ ನಮ್ಮ ಮಾವ ಬಂದರು. ನಮ್ಮ ಮಾವ ಅಂದರೆ ನಮ್ಮ ಅಮ್ಮವರ ಅಣ್ಣ. ಇವರು ಅವ್ರದ್ದು ಮಗನ ಮದುವೆ ಫಿಕ್ಸ್ ಆಗಿದೆ, ಕಾರ್ಡ್ ಕೊಡೋಕ್ಕೆ ಅಂತ ಬಂದರು. ನಾನು ಅಲ್ಲೇ ಇದ್ದಿದ್ದರಿಂದ ನನಗೂ ನಮ್ಮ ಮಾವ ಸಿಕ್ಕಿದ್ರು ಅಲ್ಲೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಮಾವನ ಪ್ರತಿ ಸಲ, ನಮ್ಮ ಮಾವ ಮಾತ್ರ ಅಲ್ಲ, ನಮ್ಮ ಅತ್ತೆ ನೋಡಿದಾಗಲೂ ಅಷ್ಟೇ, ನಮ್ಮ ಮಾವ ಏನೇ ಮಾಡಿದ್ರು ನಮ್ಮ ಅತ್ತೆ ಸಪೋರ್ಟ್ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಹೆಂಡ್ತಿ ಸಪೋರ್ಟ್ ಮಾಡಿದಾಗ ಅಷ್ಟೇ ಗಂಡನ ಕೈಲಿ ಮಾಡೋಕ್ಕಾಗೋದು. ಏನು ಮಾಡಿದ್ದಾರೆ ಅಂದರೆ ಇಡೀ ಫ್ಯಾಮಿಲಿಗೆ ಅವರು ಕಷ್ಟ ಆಗಲಿ ಸುಖ ಆಗಲಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟಿದ್ದಾರೆ. ಕೆಲವೊಬ್ಬರು ಅನ್ಕೋಬೋದು ಇನ್ನೂ ಮಾಡ್ಬೋದು ಅಂತ. ಆದರೆ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ನಾವು ಅರ್ಥ ಮಾಡ್ಕೋಬೇಕಲ್ವ. ಹಂಗಾಗಿ ನಮ್ಮ ಮಾವ ಏನಾದರೂ ಬಂದರೆ, ವರ್ಷಕ್ಕೊಂದ್ಸಲ ಹಬ್ಬಕ್ಕೆ ಬಂದರೆ ಇಷ್ಟು ತುಂಬ ಮನೆ ತುಂಬ ಜನ ಮಕ್ಕಳು, ದೊಡ್ಡ ಫ್ಯಾಮಿಲಿ. ನಮ್ಮ ಅಮ್ಮನ ಜೊತೆ ಹುಟ್ಟಿದವ್ರು 9 ಜನ ಮಕ್ಕಳು, ಅವ್ರ ಮಕ್ಕಳು ಎಲ್ಲ ಸೇರ್ಕೊತಾ ಇದ್ವಿ. ಅವಾಗಂತೂ ಎಲ್ಲರನ್ನೂ ಕೂರಿಸಿ ಕೈ ತುಂಬ ದುಡ್ಡು ತೊಗೊಂಡು ಎಲ್ಲರಿಗೂ ಕೊಡ್ತಿದ್ರು. ಅದು ಇವತ್ತಿಗೂ ನಮಗೆ ನೆನಪಿದೆ. ನನಗಂತೂ ನಮ್ಮ ಮಾವನ ನೋಡಿದಾಗೆಲ್ಲ ಪ್ರತಿ ಸಲವೂ ಅದು ನೆನಪಾಗ್ತಾನೆ ಇರುತ್ತೆ. ನಮ್ಮ ಮಾವನ ಥರ ಬದುಕಬೇಕು ಅಂತ ತುಂಬ ಅನಿಸುತ್ತೆ. ನಮ್ಮ ನಾಗರಾಜಣ್ಣನೂ ಅದೇ ಥರ ಇದ್ದಾರೆ. ನನಗೆ ನೆಕ್ಸ್ಟ್ ನೋಡಬೇಕು ಅಂದರೆ ನಮ್ಮ ನಾಗರಾಜಣ್ಣನೇ ನೋಡ್ತೀನಿ ನಾನು. ಯಾಕಂದರೆ ನಮ್ಮ ನಾಗರಾಜಣ್ಣನೂ ಅದೇ ಥರ ಎಲ್ಲರನ್ನೂ ನೋಡ್ಕೊಳ್ಳುತ್ತೆ. ಹಂಗಾಗಿ ನಮ್ಮ ನಾಗರಾಜಣ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇದೇ ಹಾಲಲ್ಲಿ ನಾವೆಲ್ಲ ಆಟ ಆಡೋಕ್ಕೆ ಹೋಗಿದ್ವಿ. ಬಾಲೆಲ್ಲ ಕಿತ್ಕೊಂಡು ತುಂಬಾ ಖುಷಿ ಆಯಿತು. ಈ ಥರ ಆಡ್ತಾಯಿದ್ದೀವಿ, ನಾವು ಎಂಜಾಯ್ ಮಾಡ್ತಾಯಿದ್ದೀವಿ, ಡ್ಯಾನ್ಸ್ ಮಾಡ್ತಾಯಿದ್ದೀವಿ, ಈ ಥರ ವೀಡಿಯೋಗಳು ಮಾಡ್ಕೊಂಡು ಕುಣಿದಾಡ್ತಿದ್ದೀವಿ ಅಂದರೆ ನಮ್ಮ ಸೈನಿಕರು ಅಲ್ಲಿ ಹೋರಾಡ್ತಿರೋದ್ರಿಂದನೇ. ಅದನ್ನು ಹೇಳಲೇಬೇಕು ನಾವು ಈ ಟೈಮಲ್ಲಿ. ಎಷ್ಟೊಂದು ಜನ ಅಪ್ಪ ಅಮ್ಮ ಮಕ್ಕಳು ಹೆಂಡ್ತಿ ಒಬ್ಬೊಬ್ಬರೇ ಮಗ ಇರೋರೆಲ್ಲ ಹೋಗಿರ್ತಾರೆ. ಪಾಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅಲ್ಲಿ ಶೂಟ್ ಮಾಡಿರೋದು ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಕಳ್ಕೊಂಡಿರೋರ್ಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗೋದು. ಹಂಗಾಗಿ ಅವ್ರನ್ನ ನಾನು ನೆನೆಸ್ಕೊಬೇಕು ಈ ಟೈಮಲ್ಲಿ. ಯಾಕಂದರೆ ನಾವಿಷ್ಟು ಖುಷಿಯಾಗಿದ್ದೀವಿ, ಅವರು ಈಗ ಅವರು ಯುದ್ಧ ಮಾಡ್ತಿರ್ತಾರೆ. ಅವ್ರ ಮನೆಯವರೆಲ್ಲ ಅದೇ ಚಿಂತೆಯಲ್ಲಿರ್ತಾರೆ, ವಾಪಸ್ ಹೆಂಗಾಗ್ತಾರೆ ಏನಾಗುತ್ತೋ ಅಂತ. ಎಲ್ಲರಿಗೂ ನಮ್ಮ ಸೈನಿಕರಿಗೆ ಅಲ್ಲಿ ಹೋಗಿರೋರಿಗೆಲ್ಲ ಏನೂ ಆಗದೇ ಹುಷಾರಾಗಿ ಬರಲಿ. ಎಲ್ಲರಿಗೂ
ಏನು ಒಂಚೂರು ತೊಂದರೆ ಆಗದೆ ಇರಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇದ್ರ ನೋವು ನನಗೆ 10 ನಿಮಿಷ ನಮ್ಮ ಮನೆಯವ್ರು ಬಂದೇ ಇಲ್ದೇ ಗೊತ್ತಾಗೋಯಿತು. ಹಂಗಾಗಿ ಅಷ್ಟರಲ್ಲಿ ನನ್ನ ಮನೆಗೆ ವಾಪಸ್ಸಾಗಿದ್ದೆ. ನಮ್ಮ ಆನಂದಣ್ಣವರು ಬಂದಿದ್ದರು. ಸಂಡೇ ಆಗಿರೋದ್ರಿಂದ ಚಿಕನ್ ರೆಡಿ ಮಾಡಿಕೊಟ್ಟೆ. ಪಾಪು ಅಳ್ತಾಯಿತ್ತು. ಆನಂದಣ್ಣನೂ ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೆಯವ್ರ ಥರನೇ ಚಿಕನ್ನು. ಹಂಗಾಗಿ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅಣ್ಣಂಗೆ ಬಿಟ್ಬಿಟ್ಟಿದ್ದೆ. ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಹೇಗೆ ಮಾಡಿದ್ದಾರೆ.